ಲೇಡೀಸ್ 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 ಒಬ್ಬೊಬ್ರೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಬನ್ನಿ, ಈ ಒಂದು ಮಾತು ಯಶ್ ಅವರು ನಿಜವಾಗ್ಲೂ ಲೇಡೀಸ್ಗೆ ಹೇಳಿದ ಅಥವಾ ಆ ಒಂದು ತಿಂಗಳಲ್ಲಿ ಬರುವಂತ ಕೆಲವು ಸಿನಿಮಾಗಳ ಬಗ್ಗೆ ಹೇಳಿದ್ದ? ಬಿಕಾಸ್ ಆಫ್ ಅವರು ಬರ್ತಿದಾರ ಅಂತ ಹೇಳಿದ್ರೆ ಬೇರೆ ಏನೋ ಟ್ವಿಸ್ಟ್ ಇರ್ಲೇಬೇಕು. ಸೊ ಆ ಒಂದು ಟ್ವಿಸ್ಟ್ ಏನು, ಆ ಒಂದು ಮಾತು ಯಾರಿಗೆ ಹೇಳಿದ್ದಾರೆ, ಆ ಒಂದು ಮಾತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು, ಸಿನಿಮಾ ನಿಜವಾಗ್ಲೂ ಪೋಸ್ಟ್ಪೋನ್ ಆಗದೆ ಈ ಒಂದು ಡೇಟಿಗೆ, ಅಂದ್ರೆ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಡೇಟಿಗೆ ಬಂದೇ ಬರುತ್ತಾ? ಇವತ್ತು ಅದ್ರ ಬಗ್ಗೆ ಎಲ್ಲ ನಾವು ನೀಟಾಗಿ ಮಾತಾಡ್ತಿದೀವಿ. ಬಿಕಾಸ್ ಆಫ್ ಇದು ಕಿರುಅಡ್ಡ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಬಿಡಿ. ಎಸ್ ಫ್ಯಾನ್ಸ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ನಮಸ್ತೆ, ನಾನ್ ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಸಿನಿಮಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ನ ನಾವು ಸ್ಕ್ರೀನ್ ಮೇಲೆ ನೋಡೋದು ವಿಷಯನೇ ಬೇರೆ. ಆದ್ರೆ ಆ ಸೀನ್ ಮೇಲೆ ನೋಡ್ಬೇಕು ಅಂತ ಅಂದ್ರೆ ನಾವು ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ಬೇಕು. ಯಾಕಂತ ಹೇಳಿದ್ರೆ ನಾವು ಇಷ್ಟಪಡೋ ಹೀರೋನ ಸ್ಕ್ರೀನ್ ಮೇಲೆ ನೋಡೋದು ಅಷ್ಟೊಂದು ಸುಲಭ ಅಲ್ಲ. ಬಟ್ ಸುಲಭದ ಮಾತಿಗೋಸ್ಕರ ಯಶ್ ಅವರು ತುಂಬಾ ವರ್ಷ ಗ್ಯಾಪ್ ತಗೋಬಿಟ್ರು. ನನಗನ್ಸುತ್ತೆ ಈ ಒಂದು ಟಾಕ್ಸಿಕ್ ಪ್ರಮೋಷನ್ ಕಮ್ಮಿ ಮಾಡ್ತಿದ್ದಾರೆ ಅಂತ. ಆದ್ರೆ ಪ್ರಮೋಷನ್ ಮಾಡದೆ ಹೋದ್ರು ಕೆಲವೊಂದು ವಿಷಯಗಳು, ಕೆಲವೊಂದು ಸೀನ್ಗಳು, ಕೆಲವೊಂದು ಟ್ವಿಸ್ಟ್ ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದ್ರಲ್ಲೂ ಇವತ್ತು ಬಂದಂತಹ ಈ ಒಂದು ಲೇಡೀಸ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇಂಟ್ರೆಸ್ಟಿಂಗ್ ಗುರು. ಅದರಲ್ಲಿ ಸ್ವಲ್ಪ 18+ ಕಂಟೆಂಟ್ ಇದ್ರೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ನ ಪ್ರತಿ ಒಂದು ನೀಟಾಗಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರನ್ನ ಪ್ರೂವ್ ಮಾಡೋ ರೀತಿಯಲ್ಲಿ ತೋರಿಸಿದ್ದಾರೆ. ನನ್ಗಂತೂ ಯಶ್ ಅವರ ಒಂದು ಕಾನ್ಸೆಪ್ಟ್ ಮೇಲೆ, ಯಶ್ ಅವರ ಆ ಒಂದು ಡೆಡಿಕೇಶನ್ ಮೇಲೆ ನಿಜವಾಗ್ಲೂ ಸೂಪರ್ ಇಷ್ಟ ಆಗುತ್ತೆ. ಬಿಕಾಸ್ ಆಫ್ ಅವರ ಒಂದು ಕ್ಯಾರೆಕ್ಟರ್ ತಗೊಂಡ್ರೆ ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡೇ ಮಾಡ್ತಾರೆ. ನನಗೆ ಡ್ರಾಮಾ, ಕಿರಾತಕ ಅದ್ರಲ್ಲೇ ಅವರನ್ನು ನೋಡಿ ಆ ತರ ಖುಷಿ ಇರ್ಬೇಕಾದ್ರೆ ಇನ್ನು KGF, ಇವಾಗ ಟಾಕ್ಸಿಕ್, ನೆಕ್ಸ್ಟ್ ರಾಮಾಯಣ, ರಾವಣ. ನೋಡೋಣ ಈ ಒಂದು ಟಾಕ್ಸಿಕ್ ಯಾವ ರೀತಿ ಬರುತ್ತೆ ಅಂತ. ಆದ್ರೆ ನಾನು ಅವಾಗ್ಲೇ ಒಂದು ಮಾತು ಹೇಳಿದೆ, ಈ ಒಂದು ಮಾತು ನಿಜವಾಗ್ಲೂ ಸಿನಿಮಾದವ್ರಿಗೆ ಹೇಳಿದ್ದ ಅಥವಾ ಲೇಡೀಸ್ ಅವ್ರಿಗೆ ಹೇಳಿದ್ದ ಅಂತ. ನನ್ನ ಪ್ರಕಾರ ಒಂದು ರೋಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವತ್ತು ಆ ಒಂದು ದಿವಸ, ಆ ಒಂದು ತಿಂಗಳಲ್ಲಿ ಬರುವಂತ ಸಿನಿಮಾಗಳಿಗೆ ಈ ಒಂದು ಮಾತು ಹೇಳಿದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅವತ್ತು ಯಾರು ಯಾವ ಸಿನಿಮಾ ನೋಡ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಗುರು. ನೋಡೋಣ ನಾವ್ ಯಾವ ಸಿನಿಮಾ ನೋಡ್ತೀವಿ, ನೀವ್ ಯಾವ ಸಿನಿಮಾ ನೋಡ್ತೀರಾ? ಕನ್ನಡದವರು ಕನ್ನಡ ಸಿನಿಮಾ ನೋಡಿ. ಟಾಕ್ಸಿಕ್ ನೆಕ್ಸ್ಟ್ ಪೋಸ್ಟ್ಪೋನ್ ಆಗಲ್ಲ. ಬಿಕಾಸ್ ಆಫ್ ಇದು ಫಿಕ್ಸ್ ಆಗಿದೆ ಅಂತ ಒಂದು ನನ್ನ ಒಂದು ಅನಿಸಿಕೆ. ಫಿಕ್ಸ್ ಆಗಿದೆ 26/8/26. ಅದ್ರಲ್ಲೂ ಇವತ್ತು ನೋಡಿ 1/7, ಅದ್ರಲ್ಲೂ ಸಹ 8 ಯಶ್ ಅವರ ಬರ್ತ್ಡೇ ಡೇಟ್. ನೋಡೋಣ. ಎಲ್ಲ ಬರೀ ನೋಡೋದೇ ಆಗೋಯ್ತು. ಯಶ್ ಅವರು ಫ್ಯಾನ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಒಂದು ಲೇಡೀಸ್ ಅವ್ರ ಬಗ್ಗೆ ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ಕಿರಣ್ ರಾಥೋಡ್.